ಕ್ವೀನ್ ಆಗಿ ಮಿಂಚ್ತಾ ಇರುವಂತ ಸದ್ಯದ ಚಾಲ್ತಿಯಲ್ಲಿರುವಂತಹ ಸೆಲೆಬ್ರಿಟಿ ಅಮೃತ ಅಯ್ಯಂಗಾರ್. ಸೊ ಐ ಥಿಂಕ್ ಇದನ್ನ ಈಸಿಯಾಗಿ ಗೆಸ್ ಮಾಡ್ತಾರೆ. ಲೆಟ್ಸ್ ಸೀ. This is Rukmini also. How come? Yeah, I know. ಸೊ ಐ ಥಿಂಕ್ ಒಂದ್ಸಲ ವೇಲೇಟ್ ಮಾಡ್ತೀರಾ, ಯಾವ ಪದಕ್ಕೆ ಬಂದ್ ನಿಲ್ಲುತ್ತೆ ಆ ಪದದ ಹಾಡನ್ನ ಹಾಡ್ತೀರಾ. ನಗು ಅಂದ್ರೆ ಯಾವ ಸಾಂಗ್? ಓ ನಗು 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 ಅದೇ ಸಾಂಗ್. ಓಕೆ, ಯಾರನ್ನ ದೇವ್ರ ತರಹ ಮನೇಲಿ ಪೂಜೆ ಮಾಡಕ್ಕೆ ಇಷ್ಟಪಡ್ತೀರಾ? ಅಪ್ಪು ಸರ್. ಚುಕ್ಕಿ ತರ ನಾಚುವಂತೆ ಒಮ್ಮೆ ನೀನಗು. ಚಿತಾರಾ ಸ್ಟಾರ್ ಅವಾರ್ಡ್ಸ್ 2025 ರೆಡ್ ಕಾರ್ಪೆಟ್ ನಲ್ಲಿ ಈಗ ತಾನೇ ಹಾದು ಬಂದಿದ್ದು ನಮ್ಮ ಕೋಮಲೆಯ ಚೆಲುವೆ ಸ್ಯಾಂಡಲ್ವುಡ್ ಕ್ವೀನ್ ಆಗಿ ಮಿಂಚ್ತಾ ಇರುವಂತ ಸದ್ಯದ ಚಾಲ್ತಿಯಲ್ಲಿರುವಂತಹ ಸೆಲೆಬ್ರಿಟಿ ಅಮೃತ ಅಯ್ಯಂಗಾರ್. ಲೆಟ್ಸ್ ಹಿಯರ್ ಇಟ್ ಫಾರ್ ಅಮೃತ ಅಯ್ಯಂಗಾರ್. ಲುಕಿಂಗ್ ಸೋ ಗುಡ್. ಸೊ ಯು ಫಸ್ಟ್ ಟೆಲ್ ಅಬೌಟ್ ಯುವರ್ ಔಟ್ಫಿಟ್. ನೋ, This outfit was actually inspired by Kareena Kapoor, to be very frank. And you are Kareena Kapoor, kannadada Kareena Kapoor, yeah. And this is designed by Shachina Heggar. So ನನಗೆ ಸೂಟ್ ಲುಕ್ ತುಂಬಾ ಇಷ್ಟ. ಸಟಲ್ ಆಗಿ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಬಹುದು ಅಂತ ಆಗುತ್ತೆ. And black is my favorite color always. So I thought I'll do suit simple and classy look this time. I think you looking classy, I tell you. Thank you so much. So red Thank carpet ನಲ್ಲಿ ಬರೋದೇ ಒಂದು ಮಜಾ ಅದು. So ಈಗ ತಾನೇ ಚಿತಾರಾ ಸ್ಟಾರ್ ಅವಾರ್ಡ್ 2025 ರೆಡ್ ಕಾರ್ಪೆಟ್ ನ ಹಾದು ಹೋಗ್ತಾ ಇದ್ದೀರಾ. ಎಷ್ಟು ಖುಷಿ ಆಗ್ತಾ ಇದೆ. ಚಿತಾರಾ ಇಸ್ ಹಿಯರ್ ಟುಡೇ. ತುಂಬಾ ಖುಷಿ. ಕನ್ನಡ ಮ್ಯಾಗಝೀನ್ಸ್, ಕನ್ನಡ ಆರ್ಟಿಸ್ಟ್ ಗಳನ್ನ ಸಪೋರ್ಟ್ ಮಾಡಿ ಎಲ್ರು ಒಂದೇ ವೇದಿಕೆ ಮೇಲೆ ಕರೆದಂತಹ ಒಂದೊಳ್ಳೆ ಪ್ರಯತ್ನ ಚಿತ್ತಾರ ಅವ್ರು ಮಾಡಿರೋದು. ಸೊ ಅದಕ್ಕೆ ನನಗೆ ತುಂಬಾನೇ ಖುಷಿ ಇದೆ. ಅಂಡ್ ಪ್ರತಿ ಸಲ ಚಿತ್ತಾರ ಅವ್ರು ಕರೆದಾಗ ತುಂಬಾ ಪ್ರೀತಿಯಿಂದ ಬರ್ಬೇಕನ್ಸುತ್ತೆ. ಯಾಕಂದ್ರೆ ಅವರು ಇನ್ವೈಟೇ ಅಷ್ಟು ಬ್ಯೂಟಿಫುಲ್ ಆಗಿ, ಅಷ್ಟು ಲವಬಲ್ ಆಗಿ ಮಾಡ್ತಾರೆ. ಸೊ ಐ ವೆರಿ ಗ್ಲಾಡ್ ಟು ಬಿ. ಸೊ ಚಿತ್ತಾರ 16ನೇ ವರ್ಷಕ್ಕೆ ಕಾಲಿಟ್ಟಿದೆ. ಒಂದು ಮ್ಯಾಗಝಿನ್ ಈ ಹಂತಕ್ಕೆ ಬರೋದು ಈ ಡಿಜಿಟಲ್ ಜಮಾನದಲ್ಲಿ ಎಷ್ಟು ಖುಷಿ ಇದೆ. ಖಂಡಿತ. ಅಂದ್ರೆ ಐ ಥಿಂಕ್ ಡೇ ಒನ್ ಇಂದನೂ ಅವ್ರ ಕ್ವಾಲಿಟಿ ಅಂಡ್ ಅವ್ರು ಹಾಕೋ ಫೋಟೋಸ್, ಅವ್ರು ಹಾಕೋ ಕಂಟೆಂಟ್ಸ್ ಎಲ್ಲದನ್ನು ಅಷ್ಟು ಚೆನ್ನಾಗಿರೋದ್ರಿಂದ ಐ ಥಿಂಕ್ 16 years ಇಷ್ಟು ಆರಾಮಾಗಿ ಬಂದಿದೆ. ಐ ಥಿಂಕ್ ದಟ್ ಇಟ್ ಸೇಸ್ ಇಟ್ ಆಲ್. ಓಕೆ, ಸೊ ಚಿತಾರಾ ಬಗ್ಗೆ ಮಾತಾಡಿದ್ವಿ. ರೆಡ್ ಕಾರ್ಪೆಟ್ ಅಂದ್ಮೇಲೆ ಅಲ್ಲಿ ಫನ್ ಗೇಮ್ಸ್ ಇಲ್ಲ ಅಂತ ಅಂದ್ರೆ ರೆಡ್ ಕಾರ್ಪೆಟ್ ಗೆ ಒಂದು ಮಜಾ ಇರೋದಿಲ್ಲ. ಸೊ ವಿ ಹ್ಯಾವ್ ಫನ್ ಗೇಮ್ಸ್ ಫಾರ್ ಯು. ಸೊ ದೇರ್ ಇಸ್ ಅ ಪ್ರಾಪರ್ಟಿ ಗೇಮ್. ಸೊ ಪ್ಲೀಸ್ ಬಿ ದೇರ್. ಸ್ವಲ್ಪ ಮೂವ್ ಆಗ್ಬೋದಮ್ಮ? ಇಲ್ಲ, ರೈಟ್ ದೇರ್. ಯಾ. ಸೊ ಐ ಥಿಂಕ್ ಒಂದ್ಸಲ ವೇಲೇಟ್ ಮಾಡ್ತೀರಾ, ಯಾವ ಪದಕ್ಕೆ ಬಂದ್ ನಿಲ್ಲುತ್ತೆ ಆ ಪದದ ಹಾಡನ್ನ ಹಾಡ್ತೀರಾ. ಓಕೆ, ಲೆಟ್ಸ್ ಗೋ ಫಾರ್ ಇಟ್. ಓಕೆ, ಕಣ್ಣು ಇಟ್ ಈಸ್. ಓಕೆ, ಅದು ತಿರುಗ್ತಾ ಇರತ್ತೆ. ಗೋ ಫಾರ್ ಕಣ್ಣು ಆರ್ ನಗು. ಯು ಗೋ ಫಾರ್ ಇಟ್ ನಗು. ಓಕೆ. ನಗು ಅಂದ್ರೆ ಯಾವ ಸಾಂಗ್? ಓ ನಗು 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 ಅದೇ ಸಾಂಗ್ ಬಂತು. ಸೋ ಬ್ಯೂಟಿಫುಲ್. ಚುಕ್ಕಿ ತಾರೆ ನಾಚುವಂತೆ ಒಮ್ಮೆ ನೀನಗು. ಏನ್ ಸಾಗದಾಗ ಆಡ್ತೀರಾ ಆಕ್ಚುಲಿ ನೀವು? ನೋ, ಆಕ್ಚುಲಿ ನನ್ನ ವಾಯ್ಸ್ ತುಂಬಾ ಹಾರ್ಶ್ ವಾಯ್ಸ್, ಅಷ್ಟು ಹಾಡಕ್ ಬರಲ್ಲ. ಯಾರಿಗಾದ್ರೂ ಕಿವಿ ನೋವಾಗಿದ್ರೆ ಕ್ಷಮಿಸಿ. ಓಕೆ, ಇವಾಗ ನಾನು ಒಂದಿಷ್ಟು ಫೋಟೋಸ್ ನ ತೋರಿಸ್ತಾ ಹೋಗ್ತೀನಿ. ಅವರ ಲಿಪ್ ಪಾರ್ಟ್ ನ ತೋರಿಸ್ತೀನಿ. ನೀವ್ ಯಾರಂತ ಗೆಸ್ ಮಾಡಿ. ರೆಡಿ? ಎಲ್ಲ ಕನ್ನಡದವ್ರು? ಹೌದು, ಖಂಡಿತ. ಚಿತ್ತಾರ ಅಂದ್ಮೇಲೆ ಕನ್ನಡ, ಕನ್ನಡ ಅಂದ್ಮೇಲೆ ಚಿತ್ತಾರ. ಸೊ ಐ ಥಿಂಕ್ ಇದನ್ನ ಈಸಿಯಾಗಿ ಗೆಸ್ ಮಾಡ್ತಾರೆ. ಲೆಟ್ಸ್ ಸೀ. This is Rukmini also. How come? I know. ಹೆಂಗದು? ಗೊತ್ತಿರೋರಾದ್ರೆ ಈಸಿ ಗೆಸ್ ಮಾಡೋದಕ್ಕೆ. ಓಕೆ. Okay. Oh shit, I know that. Yeah. ತುಂಬಾ ಈಸಿ ಇದೆ. ಪ್ಲೀಸ್. I think Radhika ಅವರ. ಯಾವ ರಾಧಿಕಾ? ಕುಮಾರಸ್ವಾಮಿ. Correct. Okay, not bad. This is Anjana Anand, my best friend. ಅಕಸ್ಮಾತ್ ಹೇಳಿರ್ಲಿಲ್ಲ ಅಂತಿದ್ರೆ ಅವರು 100% ಬಯಸ್ಕೊತಾ ಇದೆ. ರಾಧಿಕಾ ಪಂಡಿತ್ ಅವರು. ಆಸಮ್. ನಾನ್ ನೋಡ್ತಾ ಇಲ್ಲ ಗೊತ್ತಾ, ನೀವು ಕರೆಕ್ಟ್ ಆಗಿ ಹೇಳ್ತೀರಾ ನಂಬಿಕೆಯಿಂದ. ನಂಬಿಕೆ. Oh my god, my sandalwood queen Divya Spandana Ramya ಅವರು. ನೆಕ್ಸ್ಟ್ ಹೋಗೋಣ. ರವಿಚಂದ್ರನ್ ಸರ್ ಅವ್ರ ಬರ್ಡೇ ನೆನೆತಾನೆ ಅಲ್ವಾ? This is ನಮ್ಮ ಕ್ರೇಜಿ ಕ್ವೀನ್ ರಕ್ಷಿತಾ ಅವರು. ಎಷ್ಟು ಚಂದ ಗೆಸ್ ಮಾಡ್ತೀರಾ. ಕನ್ನಡ ಆಕ್ಟರ್ಸ್ ಅಂದ್ರೆ ಖುಷಿ ಆತರ. ಗಣೇಶ್ ಸರ್. ಐ ಥಿಂಕ್ ಇದನ್ನ ತುಂಬಾ ಮೀಸೆ ನೋಡೇ ಹೇಳ್ಬೋದು. ಯಾರ್ ಬೇಕಾದ್ರೂ ಮೆನ್ಸ್ ಲಿಟಲ್ ನಮ್ಮ ಬಾದ್ಶಾ ಕಿಚ್ಚ ಸುದೀಪ ಸರ್. ಸೂಪರ್. ಐ ಥಿಂಕ್ ಇದಂತೂ ಬಿಡಿ ಸ್ಮೈಲ್ ನೋಡೇ ಹೇಳ್ಬಿಡ್ಬೋದು. ದಿವಾಸ್. ಇದು ಅಷ್ಟೇ, ಸ್ಮೈಲ್ ನೋಡೇ ಹೇಳ್ಬಿಡ್ಬೋದು. Yes, ದುನಿಯಾ ವಿಜಿ ಸರ್. ಹೆಂಗೆ ನಾವೇನೋ ಕಷ್ಟದ ಕೊಡ್ಬೇಕಿತ್ತ ಅಂತ. ಬಟ್ ಸ್ಟಿಲ್ ದಟ್ಸ್ ಫೈನ್. ಸೊ ಲೆಟ್ಸ್ ಗೋ ಫಾರ್ ಇಟ್ ಫಾರ್ ರ್ಯಾಪಿಡ್ ಫೈರ್. ರ್ಯಾಪಿಡ್ ಫೈರ್. ಓಕೆ.
ಇವ್ರಿಗೆ ಕಾಲ್ ಮಾಡಿ 5 ಫೇವ್ರೆಟ್ ಸಿನಿಮಾ ಅಥವಾ ಸಾಂಗ್ಸ್ ಹೇಳಿ ಈಗ ಆಗತ್ತಾ? ಯಾರಿಗಾದ್ರೂ ಕಾಲ್ ಮಾಡಿ ಯಾರಿಗಾದ್ರೂ ಕಾಲ್ ಮಾಡ್ಬೇಕು, 5 ಫೇವ್ರೆಟ್ ಸಿನಿಮಾ ಹೇಳ್ಬೇಕು, ಸಾಂಗ್ಸ್ ಕೇಳಿಸ್ಬೇಕು ಅವ್ರ ಅಂದ್ರೆ ಸಾಂಗ್ಸ್ ನ ಅವ್ರಿಗೆ ಇಷ್ಟವಾಗಿರೋ ಸಾಂಗ್ಸ್ ಯಾವ್ದು ಅಂತ ಕೇಳಿಸ್ಬೇಕು. ಅವ್ರ ಹತ್ರನೇ ಕೇಳಿಸ್ಬೇಕಾ? ಓಕೆ ಮಮ್ಮ ಫೋನ್, ಮಮ್ಮ ಫೋನ್ ಯಾರಿಗಾದ್ರೂ ಮಾಡ್ಬೋದಾ? ಯಾರಿಗಾರ ಮಾಡ್ಬೋದು. ಏನಂತ ಕೇಳ್ಬೇಕು? ಅವ್ರ ಫೇವ್ರೆಟ್ ಅವ್ರ ಫೇವ್ರೆಟ್ ಇವ್ರಿಗೆ ಕಾಲ್ ಮಾಡಿ ಇವರ 5 ಫೇವ್ರೆಟ್ ಸಿನಿಮಾ ಸಾಂಗ್ಸ್ ಹೇಳಿ. ನಾನ್ ಹೇಳ್ಬೇಕಾ ಅವ್ರೇ ಹೇಳ್ಬೇಕಾ? ಕೇಳ್ಕೊಂಡು ಇಬ್ರು ಮ್ಯಾನೇಜ್ ಮಾಡಿ ಹಾಡ್ಬೋದು. ಓಕೆ ಎತ್ತರ ಯಾರದು? ನೋಡ್ತಾ ಇದೀನಿ, ರೋಶ್ನಿ. okay, ರೋಶ್ನಿ. Yeah, I know. Sam, I don't know, usually ಇದು ಅವಳು ಬ್ಯಾಡ್ಮಿಂಟನ್ ಟೈಮ್ ಎತ್ತಾಳೋ ಇಲ್ವೋ ಗೊತ್ತಿಲ್ಲ. ಟ್ರೈಯಿಂಗ್. ಸೊ ಗೈಸ್ ಕೀಪ್ ಗೆಸಿಂಗ್. ಇವಾಗ ಅಮೃತ ಅಯ್ಯರ್ ಅಯ್ಯಂಗಾರ್ ನಮ್ ಜೊತೆ ಇದಾರೆ. ಓಕೆ ಯಾಕೋ ಎತ್ತಿಲ್ಲ ಓಕೆ ಅವರು. ನಮ್ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನಾಟ್ ಇಶ್ಯೂ. ಯಾರನ್ನ ಮನೆ ಒಳಗ್ ಬಿಟ್ಕೊಳ್ಳೋದಿಲ್ಲ ನೀವು? ಎಂತ ಜನನ ಅಥವಾ ಎಂತ ಐ ಇಟ್ಸ್ ಸಮಥಿಂಗ್ ಲೈಕ್ ಎನರ್ಜಿ ತರ ಆದ್ರು. ಬ್ಯಾಕ್ ಸ್ಟಾಬರ್ಸ್ ಅಂದ್ರೆ ಮುಂದೆ ಚೆನ್ನಾಗಿದ್ದು ಹಿಂದೆ ಮಾತಾಡೋರ್ನ ತುಂಬಾ ದೂರ ಇಡ್ತೀನಿ. ಓಕೆ ನೆಕ್ಸ್ಟ್ ಕ್ವೆಶ್ಚನ್. ಯಾರ ಜೊತೆ ಲಿವಿಂಗ್ ಏರಿಯಾದಲ್ಲಿ ಚಿಲ್ ಮಾಡಕ್ ಇಷ್ಟಪಡ್ತೀರಾ? ವಿತ್ ಮೈ ಫ್ರೆಂಡ್ ರೋಶ್ನಿ. ಸೋ ಕ್ಯೂಟ್. ಸೊ ಯಾರ ಜೊತೆ ಕಿಚನ್ ಅಲ್ಲಿ ಕುಕ್ ಮಾಡ್ತೀರಾ ಅಂಡ್ ಏನ್ ಕುಕ್ ಮಾಡ್ತೀರಾ? ಕಿಚನ್ ಅಲ್ಲಿ ನನಗೆ ಆಕ್ಚುಲಿ ಅಡ್ಗೆ ಮಾಡ್ಬೇಕಾದ್ರೆ ನಂಗೆ ಡಿಸ್ಟರ್ಬ್ ಮಾಡೋದು ಇಷ್ಟ ಆಗಲ್ಲ. ಅದು ನಮ್ಮ ಅಮ್ಮನ್ ಕಿಚನ್ ಆಗಿರೋದ್ರಿಂದ ಅಮ್ಮನ್ ಜೊತೆ ಮಾತ್ರ ಶೇರ್ ಮಾಡ್ತೀನಿ. ಓಕೆ ಡಿನ್ನರ್ ಟೇಬಲ್ ನಲ್ಲಿ ಕುತ್ಕೊಂಡು ಯಾರ ಜೊತೆ ಪಾಲಿಟಿಕ್ಸ್ ಮಾತಾಡಕ್ ಇಷ್ಟಪಡ್ತೀರಾ? ಪಾಲಿಟಿಕ್ಸ್ ಪಾಲಿಟಿಕ್ಸ್ ರಮ್ಯಾ ಅವ್ರು ಚೆನ್ನಾಗಿ ತಿಳ್ಕೊಂಡಿರ್ತಾರೆ, ಅವ್ರ ಜೊತೆ. ಓಕೆ ಯಾರನ್ನ ದೇವ್ರ ತರಹ ಮನೇಲಿ ಪೂಜೆ ಮಾಡಕ್ ಇಷ್ಟಪಡ್ತೀರಾ? ಅಪ್ಪು ಸರ್. ಅಪ್ಪು ಸರ್. ಯಾರ ಜೊತೆ ಟೆರೆಸ್ ನಲ್ಲಿ ಚಂದ್ರನ ನೋಡ್ತೀರಾ? ಒಬ್ಳೆ. ಒಬ್ಳೆ ಯಾಕೆ? ಇಲ್ಲ ನನಗೆ ತುಂಬಾ ಅಟ್ಯಾಚ್ಮೆಂಟ್ ಇದೆ ಮೂನ್ ಜೊತೆ. ಸೊ ನಾನು ಏನೇ ಮಾತಾಡ್ಬೇಕಂತಂದ್ರು ಒಂದ್ಸತಿ ಚಂದ್ರ ನೋಡ್ಕೊಂಡು ಮಾತಾಡ್ತಾ ಇರ್ತೀನಿ. ಇವತ್ತು ಕರೆಕ್ಟ್ ಆಗಿ ತಲೆ ಮೇಲೆ ಇದೆ. ತುಂಬಾ ಇಷ್ಟ. ಸೋ ಕ್ಯೂಟ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಈ ಹೀರೋಯಿನ್ ಜೊತೆ ಡೇಟ್ ಹೋಗ್ತೀರಾ? ಐ ಮೀನ್ ಹೀರೋ ಜೊತೆ ಅಥವಾ ಈ ನಟಿಯ ಜೊತೆ ಏನಾದ್ರೂ ಚಿಲ್ ಮಾಡಕ್ ಇಷ್ಟಪಡ್ತೀರಾ? ನಟಿ ಅಥವಾ ನಟನಾ? ವಿಲ್ ಗೋ ಫಾರ್ ಇಟ್ ಹೀರೋ. ಓಕೆನಾ? ಹೀರೋನೇ ಬೇಕು. ಈ ಹೀರೋ ಜೊತೆ ಯಾವ ಹೀರೋ ಜೊತೆ ಡೇಟ್ ಮಾಡ್ತೀರಾ? ಡೇಟಾ? ಈಗ ಯಾರು ಸಿಂಗಲ್ ಇಲ್ವಾ ಅಂತ ಎಲ್ಲರಿಗೂ ಆಲ್ಮೋಸ್ಟ್ ಮದ್ವೆ ಆಗ್ಬಿಟ್ಟಿದೆ. ಯಾರು ಸಿಂಗಲ್ ಇಲ್ಲ, ಹೇಳಿದ್ರೆ ಬೈತಾರೆ. ಬಟ್ ಐ ಥಿಂಕ್ ಐ ವುಡ್ ಲೈಕ್ ಟು, ನನಗ್ ಮಾತಾಡೋದಕ್ಕೆ ಇಷ್ಟ, ಡೇಟಿಂಗ್ ಅಂತ ಅಲ್ಲ, ಯಶ್ ಅವ್ರ ಜೊತೆ ಕೂತ್ ಮಾತಾಡ್ಬೇಕಂತ ಆಸೆ. ದಟ್ಸ್ ಸೋ ಕೂಲ್. ಸೊ ಲವ್ ಅಟ್ ಫಸ್ಟ್ ಸೈಟ್ ಆಗಿದ್ಯಾ? ಆಗಿದೆ ಆಫ್ ಕೋರ್ಸ್. ಪಬ್ಲಿಕ್ ಪ್ಲೇಸ್ ಅಲ್ಲಿ ಕೋಪ ಮಾಡ್ಕೊಂಡು ಕಿರ್ಚಾಡಿದ್ಯಾ? ಇಲ್ಲ, ಪಬ್ಲಿಕ್ ಅಲ್ಲಿ ಇಲ್ಲ, ಬಟ್ ಮನೇಲಿ ಸಿಕ್ಕಾಬಿಟ್ಟೆ ಕಿರ್ಚಾಡ್ತೀನಿ. ದಟ್ಸ್ ಸೋ ಕ್ಯೂಟ್. ಐ ಥಿಂಕ್ ನಾವು ತುಂಬಾ ಟೈಮ್ ನ ಸ್ಪೆಂಡ್ ಮಾಡಿದ್ವಿ ರೆಡ್ ಕಾರ್ಪೆಟ್ ನಲ್ಲಿ. ಐ ಥಿಂಕ್ ಯು ಹ್ಯಾವ್ ಟು ಜಾಯಿನ್ ದೇರ್. ಅಲ್ಲಿ ಇಟ್ಸ್ ಅ ಬಿಗ್ಗೆಸ್ಟ್ ಸೆಲೆಬ್ರೇಷನ್ ನಡೀತಾ ಇದೆ. ಸೊ ಹೌ ಕೂಲ್ ಇಟ್ ಈಸ್ ಅಂತ ಅನ್ಸುತ್ತೆ ಇಲ್ಲಿಂದ ನೋಡೋದಕ್ಕೆ. ಇಲ್ಲಿಂದ ಇಟ್ ಲುಕ್ಸ್ ವೆರಿ ಕಲರ್ಫುಲ್ ಆಲ್ರೆಡಿ. ಐ ಕ್ಯಾನ್ ಆಲ್ರೆಡಿ ಸಿ ಅ ಲಿಟಲ್ ಸ್ಕ್ರೀನ್. ಚೆನ್ನಾಗಿದೆ. ಅಕುಲ್ ಸರ್ ಇಸ್ ಹೋಸ್ಟಿಂಗ್ ದೇರ್. ಓ ಅಕುಲ್ ಅವರು. ಯಾ ಇಟ್ಸ್ ಆಬ್ವಿಯಸ್ಲಿ full sound dhamakedar anchor. Haudu, so it will be nice. So okay, Amrita Iyengar, thank you so much for being such a, I think ಏನ್ ಗೊತ್ತಾ, ನೀವು ಒಂದ್ ಕೈ ಹಿಂಗ್ ಹಿಡ್ಕೊಂಡ್ಬಿಟ್ರೆ ಒಂದು ಅವಾರ್ಡ್ ತರನೇ ಕಾಣಿಸ್ತೀರಾ, ಅಷ್ಟು ಕ್ಯೂಟ್ ಆಗಿದ್ದೀರಾ ನಾವು. Thank you so much. Thank you.